ದೋಸ್ತ ಹೆಂಗಿದ್ರಲ್ಲ ನಾನಂತೂ ಬೆಂಕಿ ಅದನ್ನೇ ಬೋಟ್ ಏರ್ಬಡ್ಸ್ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಬಂದನೆ ಇವತ್ತು. ಇದ್ರ ಫೀಚರ್ಸ್ ಏನ, ಪ್ರೈಸ್ ಏನ, ಯಾವ ಸೀರೀಸ್, ಹೆಂಗ್ ಯೂಸ್ ಮಾಡೋದ ಬರ್ರಿ ನೋಡೋಣ. ಫಸ್ಟ್ ಥಿಂಗ್ ಇದು ಪ್ರಮೋಷನ್ ಅಲ್ಲ, ನಾ ತರಿಸಿದ ಪ್ರಾಡಕ್ಟ್ ರಿವ್ಯೂ ಮಾಡತ್ತೀನಿ. ಚಲೋದಿದ್ರೆ ಹೇಳ್ತೇನೆ, ಕೆಟ್ಟದಿದ್ರೆ ಹೇಳ್ತೇನೆ. ಈ ಏರ್ಬಡ್ಸ್ ಬಂದು ಬೋಟ್ ಏರ್ಡಾಪ್ಸ್ 219 ಅಂತ. ಇದು ಲಾಂಚ್ ಆಗಿದ್ದು June 5th 2025 ಒಳಗ. ಜಸ್ಟ್ 2 ತಿಂಗಳಿಂದ ಲಾಂಚ್ ಆಗೈತಿ. ಇದ್ರ ಪ್ರೈಸ್ ಬಂದ $999. ಇದ್ರಾಗ ನಿಮ್ಗೆ 3 ಕಲರ್ಸ್ ಬರ್ತಾವ. ಒಂದ್ ಕಾರ್ಬನ್ ಬ್ಲಾಕ್ ನಾ ತರಿಸಿದ್ದ, ಇನ್ನೊಂದು ಫಾರೆಸ್ಟ್ ಸೇಜ್ ಅಂತ ಗ್ರೀನ್ ಕಲರ್ ನೇಚರ್ ಲವರ್ಸ್ಗೆ. ಅದು ಬಿಟ್ರ ಐವರಿ ಮಿಸ್ಟ್ ಅಂತ ಐತಿ, ಕ್ಯೂಟ್ ಐತಿ. ಯಾವ್ದು ಬೇಕು ನಿಮ್ ಚಾಯ್ಸ್. ಫಸ್ಟ್ ಬಾಕ್ಸ್ನಾಗ ಏನದ ನೋಡ್ಕೊಂಡ್ ಬರೋಬ್ರಿ. ನಾ ತರಿಸಿದ್ದ ಫ್ಲಿಪ್ಕಾರ್ಟ್ ಒಳಗ. ಪ್ಯಾಕಿಂಗ್ ಅಂತೂ ಫೈನ್ ಐತಿ. ಇದು ಬಿಟ್ರ ಬೋಟ್ ಬಾಕ್ಸ್. ಲೆಟ್ಸ್ ಓಪನ್. ಸೊ ಇದ್ರೊಳಗ ಹಿಂಗ್ ಪ್ಯಾಕಿಂಗ್ ಕೊಟ್ಟಾನ. ಒಂದು ಆಕ್ಸೆಸರೀಸ್ ಬಾಕ್ಸ್ ಐತಿ, ವ್ಯಾರಂಟಿ ಕ್ಲೇಮ್ ಕಾರ್ಡ್, ಇನ್ನೂ ಡಿಫ್ರೆಂಟ್ ಆಗಿ ಸ್ಟಿಕ್ಕರ್ಸ್ ಕೊಟ್ಟಾನ, ಬೋರ್ಡ್ ಸ್ಟಿಕ್ಕರ್ಸ್. ಇದು ಚಲೋ. ಅದು ಬಿಟ್ರೆ ಆಸ್ ಯೂಸಲ್ ದೊಡ್ಡದೊಂದು ಯೂಸರ್ ಮ್ಯಾನ್ಯುವಲ್, ಎಲ್ಲ ಡೀಟೇಲ್ ಆಗಿ ಕೊಟ್ಟಾನ. ಟೈಮ್ ಇದ್ರೆ ನೋಡ್ರಿ. ಇದು ವ್ಯಾರಂಟಿ ಕಾರ್ಡ್. ವ್ಯಾರಂಟಿ ಕ್ಲೇಮ್ ಮಾಡೋದು ಸಿಂಪಲ್, ಜಸ್ಟ್ 30 seconds, 3 steps. ಸ್ಕ್ಯಾನ್ ದ QR code, fill the details, submit the form. ಅಷ್ಟೇ, ಇದಾತ. ಅದು ಬಿಟ್ರೆ ಆಕ್ಸೆಸರೀಸ್ ಅಂತ ಒಂದು ಬಾಕ್ಸ್ ಕೊಟ್ಟಾನ. ಏನೇನದ ಇದ್ರಾಗ ಆಸ್ ಯೂಸಲ್ ಕೇಬಲ್ ಇರ್ತದೆ, ಒಂದು ಚಾರ್ಜಿಂಗ್ ಕೇಬಲ್ ಏನೋ ಪೋರ್ಟ್ ಸಿ ಚಾರ್ಜಿಂಗ್ ಕೇಬಲ್. ಅದು ಬಿಟ್ರೆ ಎಕ್ಸ್ಟ್ರಾ ಬಡ್ಸ್ ಕೊಟ್ಟಾನ. ನೈಸ್. ಮತ್ತೇನಿಲ್ಲ, ಖಾಲಿ, ಎಲ್ಲ ಖಾಲಿ. ಇವೆಲ್ಲ ಸೈಡ್ಗಿರ್ಲಿ, ಮೇನ್ ಸ್ಟೋರಿಗೆ ಬರೋನಿಗೆ. ಮೇನ್ ಸ್ಟೋರಿ ಏನಪ್ಪಾ ಅಂದ್ರೆ ಏರ್ಬಡ್ಸ್. ಇದು ಕಾರ್ಬನ್ ಬ್ಲ್ಯಾಕ್ ನಾ ತರಿಸಿದ್ದೆ. ದಿಸ್ ಈಸ್ ಹೌ ಇಟ್ ಲುಕ್ಸ್. ಸೊ ಇದ್ರ ಬಿಲ್ಡ್ ಕ್ವಾಲಿಟಿ ಅಂತೂ ಹೆವಿ ಕೊಟ್ಟಾನ. ಮ್ಯಾಟಿ ಫಿನಿಶ್ ಐತಿ. ಅವೆರಡು ಕಲರ್ನಾಗೂ ಸೇಮ್ ಮ್ಯಾಟಿ ಫಿನಿಶ್ ಬರ್ತೈತಿ. ಅದ್ರ ಜೊತೆ ಬೋಟ್ ಬ್ರ್ಯಾಂಡಿಂಗ್ ಕೊಟ್ಟಾನ, ಒಂದು ಚಾರ್ಜಿಂಗ್ ಲೈಟ್ ಕೊಟ್ಟಾನ. ಕೆಳಗಡೆ ಆಸ್ ಯೂಶುವಲ್ ಟೈಪ್ ಸಿ ಚಾರ್ಜಿಂಗ್ ಪಾಯಿಂಟ್. ಡಿಸೈನ್ ವೈಸ್ ಬಂದ್ರೆ ಫುಲ್ ಇಂಪ್ರೂವ್ ಮಾಡೋಣ. ಸೈಡ್ ಅಡಿಷನಲ್ ಡಿಸೈನ್ ಬಂದೈತಿ. ಮ್ಯಾಲ ಲೈಟಿಂಗ್ ಕೊಟ್ಟಾನ. ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಲ್ಸೋ ಇಟ್ಸ್ ನೈಸ್. ಕೇಸ್ ಓಪನ್ ಮಾಡಿದ್ರೆ 2 ಏರ್ಬಡ್ಸ್ ಅದಾವ. ಮ್ಯಾಗ್ನೆಟ್ ಹೆವಿ ಕೊಟ್ಟಾನ, ಶೇಕ್ ಮಾಡಿದ್ರು ಬೀಳಂಗಿಲ್ಲ. ಇದ್ರ ಜೊತೆ ಇನ್ನೊಂದು ಲಾಕಿಗೂ ಮ್ಯಾಗ್ನೆಟ್ ಐತಿ, ಅದು ಕ್ಲೋಸ್ ಆಗಂಗಿಲ್ಲ. ಮ್ಯಾನ್ಯುವಲ್ ಕ್ಲೋಸ್ ಮಾಡಿದ್ರೆ ಅಷ್ಟೇ ಕ್ಲೋಸ್ ಆಕೈತಿ. ಇದು ಯಾಕಪ್ಪ ಅಂದ್ರೆ ಕೇಸ್ನ ಜಸ್ಟ್ ಓಪನ್ ಮಾಡಿ ಮೊಬೈಲ್ ಹತ್ರ ಹಿಡಿದ್ರೆ ಸಾಕ ಆಟೋಮೆಟಿಕ್ ಕನೆಕ್ಟ್ ಆಕೈತಿ. ಬಟ್ ಫಸ್ಟ್ ಟೈಮ್ ಪೇರ್ ಮಾಡ್ಬೇಕು. ಜಸ್ಟ್ ಇದನ್ನು ಕ್ಲೋಸ್ ಮಾಡಿದ್ರೆ ಡಿಸ್ಕನೆಕ್ಟ್ ಆಕೈತಿ. ಸೊ ಓಪನಿಂಗ್ ಕ್ಲೋಸಿಂಗ್ ಮ್ಯಾನ್ಯುವಲ್ ಐತಿ. ಸೊ ಕೇಸ್ ನೋಡಿದ್ವಿ, ಒಳಗಡೆ ಬಡ್ಸ್ ನೋಡೋಣ. ಸೊ ಬಡ್ಸ್ ಈ ಥರ ಕಾಣ್ತವ. ಮ್ಯಾಲ ಬ್ಲಿಂಕಿಂಗ್ ಲೈಟ್ ಅದಾವ, ಟಚ್ ಸೆನ್ಸರ್ಸ್ ಕೊಟ್ಟಾನ. ಹಂಗ ಕಲರ್ ಕಾಂಬಿನೇಷನ್ ನೋಡಿದ್ರೆ ಮ್ಯಾಟ್ ಪ್ಲಸ್ ಶೈನ್ ಎರಡು ಮಿಕ್ಸ್ ಐತಿ, ಮಸ್ತ್ ಕಾಣ್ತಾವ. ಸೊ ನಮಗೇನಪ್ಪ ಅಂದ್ರೆ ಕಿವ್ಯಾಗ ಗಿಂಚ್ ಕುಂದಿರ್ಬೇಕ, ಓಡಿರ್ ಬೀಳ್ಬಾರ್ದ, ಅಳಗ್ಯಾಡ್ರಲ್ಲ ಕೆಳಗೆ ಬೀಳ್ಬಾರ್ದ. ನೋಡೋಣ ಬರ್ರಿ. ಸೊ ಇಯರ್ ಗ್ರಿಪ್ ಅಂತೂ ಅನಾಹುತ ಐತಿ, ಶೇಕ್ ಮಾಡಿದ್ರು ಬೀಳಂಗಿಲ್ಲ. ರನ್ನಿಂಗ್, ಜಾಗಿಂಗ್, ಜಿಮ್ ಹೋಗೋರಿಗೆ ಹೇಳಿ ಮಾಡಿಸಿದ ಪ್ರಾಡಕ್ಟ್. ಸೊ ಟಚ್ ಪ್ಯಾನಲ್ ಹೆಂಗೆ ವರ್ಕ್ ಆಕೈತೆ ನೋಡೋಣ. ಅದಕ್ಕಿಂತ ಮೊದಲ ಇದ್ರ ಸ್ಪೆಸಿಫಿಕೇಶನ್ ಏನೈತೆ ನೋಡೋಣ. ಫಸ್ಟ್ ಫೀಚರ್ ಬಂದ 13mm ಡ್ರೈವರ್ಸ್ ಐತಿ ವಿತ್ ಬೋಟ್ ಸಿಗ್ನೇಚರ್ ಸೌಂಡ್. ನೆಕ್ಸ್ಟ್ ಒನ್ 4 mics ವಿತ್ NXTM ಟೆಕ್ನಾಲಜಿ. ನೆಕ್ಸ್ಟ್ IPX4 ಸ್ಪ್ಲಾಶ್ ಆ್ಯಂಡ್ ಸ್ಪೀಡ್ ರೆಸಿಸ್ಟೆನ್ಸ್ ಕೊಟ್ಟಾನ. ಅದ್ರ ಜೊತೆ IWP ಟೆಕ್ನಾಲಜಿ ವಿತ್ ಬ್ಲೂಟೂತ್ V5.4. ಸೊ ಫೀಚರ್ಸ್ ನೋಡಿದ್ವಿ. ಈಗ ಟಚ್ ಪ್ಯಾನಲ್ ಹೆಂಗೆ ವರ್ಕ್ ಆಕಾವ ಅಂದ್ರೆ ನೋಡ್ಕೊಂಡು ಬರೋಬ್ಬರಿ. ಇದಿಷ್ಟು ಟಚ್ ಪ್ಯಾನಲ್ ಆಗಿ ವರ್ಕ್ ಆಕೈತಿ. ಸಿಂಗಲ್ ಟ್ಯಾಪ್ ಮಾಡಿದ್ರೆ ಮ್ಯೂಸಿಕ್ ಆನ್ ಆಕೈತಿ, ಅಗೇನ್ ಟ್ಯಾಪ್ ಮಾಡಿದ್ರೆ ಮ್ಯೂಸಿಕ್ ಆಫ್ ಆಕೈತಿ. ರೈಟ್ ಸೈಡ್ ಏರ್ಬಡ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ನೆಕ್ಸ್ಟ್ ಸಾಂಗ್ ಪ್ಲೇ ಆಕೈತಿ. ಹಂಗ ಲೆಫ್ಟ್ ಸೈಡ್ ಏರ್ಬಡ್ನಾಗ ಡಬಲ್ ಟ್ಯಾಪ್ ಮಾಡಿದ್ರೆ ಪ್ರೀವಿಯಸ್ ಸಾಂಗ್ ಪ್ಲೇ ಆಕೈತಿ. ಲೆಫ್ಟ್ ಸೈಡ್ ಏರ್ಬಡ್ ಒಳಗ 3 times ಟ್ಯಾಪ್ ಮಾಡಿದ್ರೆ ವಾಯ್ಸ್ ಕಮಾಂಡ್ ಆಕ್ಟಿವೇಟ್ ಆಕೈತಿ. ಹಂಗ ರೈಟ್ ಸೈಡ್ ಏರ್ಬಡ್ ಒಳಗ 3 times ಟ್ಯಾಪ್ ಮಾಡಿದ್ರೆ ಬೀಸ್ಟ್ ಮೋಡ್ ಅಂತ ಆಕೈತಿ. ಇದು ಗೇಮಿಂಗಿಗೆ ಅನಾಹುತ ಇರ್ತೈತಿ. ಹಂಗ ಕಾಲಿಂಗಿಗೆ ಹೆಂಗೆ ಹೆಲ್ಪ್ ಆಕೈತಿ ಅಂದ್ರೆ ಸಿಂಗಲ್ ಟ್ಯಾಪ್ ಮಾಡಿದ್ರೆ ಕಾಲ್ ರಿಸೀವ್ ಆಕೈತಿ, ಡಬಲ್ ಟ್ಯಾಪ್ ಮಾಡಿದ್ರೆ ರಿಸೀವ್ ಮಾಡಿದ ಕಾಲ್ ಕಟ್ ಆಕೈತಿ. ಹಂಗ ಕಾಲ್ ಬಂದಾಗ ಡಬಲ್ ಟ್ಯಾಪ್ ಮಾಡಿದ್ರೆ ಕಾಲ್ ಕಟ್ ಆಕೈತಿ. ಆಗಲ್ಲ ಹೇಳ್ದಂಗ ರೈಟ್ ಸೈಡ್ 3 times ಟ್ಯಾಪ್ ಮಾಡಿದ್ರೆ ಬೀಸ್ಟ್ ಮೋಡ್ ಆನ್ ಆಕೈತಿ. ಬೀಸ್ಟ್ ಮೋಡ್ ಅಂದ್ರೆ ಗೇಮಿಂಗ್ ಯೂಸ್ ಮಾಡ್ತಾರ. ಆಗಲ್ಲ ಹೇಳ್ದಂಗ ಒಂದು ರೌಂಡ್ ಹೆಂಗಿರ್ತದೆ ಎಕ್ಸ್ಪೀರಿಯನ್ಸ್ ನೋಡ್ಕೊಂಡ್ ಬರಲ್ಲ.
ಸೊ ಎಫೆಕ್ಟ್ ಹೆಂಗಿರ್ತತಿ, ಯಾರು ಎಕಡೆಯಿಂದ ಹೆಂಗ್ ಅಟ್ಯಾಕ್ ಮಾಡತ್ತಾರ ಎಲ್ಲ ಜಡ್ಜ್ ಮಾಡ್ಬೋದು. ಸೊ ಇದ್ರ ಚಾರ್ಜಿಂಗ್ ಟೈಮ್ ಏನಪ್ಪಾ ಅಂದ್ರ 10 ನಿಮಿಷ ಚಾರ್ಜ್ ಮಾಡಿದ್ರ 120 ನಿಮಿಷ ಪ್ಲೇ ಬ್ಯಾಕ್ ಟೈಮ್ ಬರ್ತೈತಿ. ಹಂಗ ಟೋಟಲ್ ಪ್ಲೇ ಬ್ಯಾಕ್ ಅವರ್ಸ್ ಚೆಕ್ ಮಾಡಿದ್ರ 40 ಅವರ್ಸ್ ಕಂಪ್ನಿ ಕ್ಲೇಮ್ ಮಾಡ್ತೈತಿ. ಸೊ ಇವೆಲ್ಲ ಇದ್ರ ಪಾಸಿಟಿವ್. ಇದ್ರ ಜೊತೆ ನೆಗೆಟಿವ್ ಅದಾವ, ಅವೇನ ಒಂದ್ ರೌಂಡ್ ನೋಡ್ಕೊಂಡ್ ಬರಲ್ಲ. ಫಸ್ಟ್ ಒನ್ ಏನಪ್ಪಾ ಅಂದ್ರ ಸೌಂಡ್ ಲೀಕೇಜ್. ಇಫ್ ಏನಾರ ನೀವು 70ಗಿಂತ ಜಾಸ್ತಿ ಸೌಂಡ್ ಇಟ್ಟು ಕಿವ್ಯಾಗ ಇಟ್ಕೊಂಡು ಯಾವ್ದಾರ ಸಾಂಗ್ ಕೇಳಕತ್ತಿದ್ರ ಆಜು ಬಾಜು ಇದ್ದವ್ರಿಗೆ ನೀವು ಯಾವ ಸಾಂಗ್ ಕೇಳತ್ತೀರ ಅಂತೇಳಿ ಆಟೋಮೆಟಿಕ್ ಆಗಿ ಕೇಳ್ತೈತಿ. ಸೊ ಇದು ಸೌಂಡ್ ಲೀಕೇಜ್, ಇದೊಂದು ನೆಗೆಟಿವ್ ಪಾಯಿಂಟ್. ಇದು ಬಿಟ್ರೆ ಕಾಲಿಂಗ್ ಏನಾರ ನೀವು ಪ್ರಿಫರ್ ಮಾಡತ್ತಿದ್ರೆ ಬೇರೆ ಪ್ರಾಡಕ್ಟ್ ಟ್ರೈ ಮಾಡ್ರಿ. ರೂಮ್ಸ್ ಆಫೀಸ್ನಾಗ ಇದ್ದಾಗ ಓಕೆ, ಸ್ವಲ್ಪ ಹೊರಗಡೆ ಇದ್ದಾಗ ಬ್ಯಾಕ್ ಗ್ರೌಂಡ್ ಡಿಸ್ಟರ್ಬೆನ್ಸ್ ಜಾಸ್ತಿ ಬರ್ತೈತಿ. ಇದಂತಲ್ಲ, ಯೂಶಲಿ ಇಯರ್ಬಡ್ಸ್ನಾಗ ಕಂಪ್ಯಾರಿಟಿವ್ಲಿ ಕಡಿಮೆ ರೇಟ್ಸ್ ಒಳಗೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇರ್ತೈತಿ. ಅದು ಬಿಟ್ರೆ ಡಿಸೈನ್ ಬೇರೆ ಕಂಪ್ನಿ ಕಂಪೇರ್ ಮಾಡಿದ್ರೆ ಡಿಸೈನಿಂಗ್ ಒಳಗೆ ಸ್ವಲ್ಪ ವೆರೈಟಿ ಕಡಿಮೆ ಅದಾವ. ಬೇರೆ ಕಂಪ್ನಿಯಾಗ ವೆರೈಟಿ ನೋಡಿದ್ರೆ ಪೋರ್ಟ್ ಒಳಗೆ ವೆರೈಟಿ ಕಡಿಮೆ ಐತಿ. ಸೊ ಕಂಪ್ನಿ ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಲಿ ಅಂತ ನಮ್ಮ ಸಜೆಷನ್. ಇವು ಇದ್ರ ನೆಗೆಟಿವ್. ಇದು ಬಿಟ್ರೆ ಮ್ಯೂಸಿಕ್, ಬೀಸ್ಟ್ ಮೋಡ್, ಹಂಗ ಬೇಸ್ ಅನ್ನಾವತ್ತು ಬರ್ತೈತಿ. ಬೋಟ್ ಒಳಗೆ ಬೇಸ್ ಮಾತ್ರ ಹೇಳಿ ಮಾಡಿಸ್ದಂಗೈತಿ. ಸೊ ನನ್ನ ಪ್ರಕಾರ ರೇಟಿಂಗ್ಸ್ ಅಂತ ಬಂದ್ರೆ ಸೌಂಡ್ ಕ್ವಾಲಿಟಿ 4.5 ಔಟ್ ಆಫ್ 5. ಕಾಲಿಂಗಿಗೆ ಸ್ವಲ್ಪ ಕಡಿಮೆ 4 ಔಟ್ ಆಫ್ 5. ಅದು ಬಿಟ್ರೆ ಗೇಮಿಂಗಿಗೆ ಬೀಸ್ಟ್ ಮೋಡ್ 4.5 ಔಟ್ ಆಫ್ 5. ಲಾಸ್ಟ್ ವ್ಯಾಲ್ಯೂ ಫಾರ್ ಮನಿ 4.5 ಔಟ್ ಆಫ್ 5. ದಿಸ್ ಇಸ್ ಆಲ್ ಅಬೌಟ್ ಬೋಟ್ ಏರ್ಡಾಪ್ಸ್ 219. ನೀವೇನಾರ 999 ಒಳಗೆ ಯಾವ್ದಾರ ಏರ್ಬಡ್ಸ್ ನೋಡತ್ತಿದ್ರ ಕಣ್ಣು ಮುಚ್ಕೊಂತ ಬರೀ ನನ್ನ ಪ್ರಾಡಕ್ಟ್. ಈ ವಿಡಿಯೋ ನಿಮಗೆ ಏನಾರು ಹೆಲ್ಪ್ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಅಪ್ ಕಮಿಂಗ್ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲಿವರೆಗೂ ಬಾ.